ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರು ಕಿವಿ ಚುಚ್ಚುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ವೀರ್ಯ ಉತ್ಪಾದನೆ, ಬಿ ಶಕ್ತಿಯ ಸಂಗ್ರಹ, ಸಿ ಕಿವಿಯ ಆರೋಗ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪುರುಷರಲ್ಲಿ ಕಿವಿ ಚುಚ್ಚುವಿಕೆಯು ವೀರ್ಯಾಣು ಉತ್ಪಾದನೆಗೆ ಹೆಚ್ಚಿನ ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ಹಲವು ಸಮುದಾಯಗಳಲ್ಲಿ ಅವರ ಸಂತಾನೋತ್ಪತ್ತಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹುಡುಗರಿಗೆ ಕಿವಿ ಚುಚ್ಚುವುದು ಕಡ್ಡಾಯ ಸಂಪ್ರದಾಯವಾಗಿದೆ. ವ್ಯಕ್ತಿ ಕಿವಿಯೋಲೆಗಳನ್ನು ಧರಿಸಿದಾಗ ಆತನ ದೇಹದಲ್ಲಿ ಶಕ್ತಿಯ ಹರಿವು ನಿರ್ವಹಿಸಲ್ಪಡುತ್ತದಂತೆ. ಅಂದರೆ ದೇಹದತ್ತ ವಾತಾವರಣದ ಎನರ್ಜಿಯನ್ನು ಆಕರ್ಷಿಸಲು ಈ ಕರ್ಣಕುಂಡಲಗಳು ಒಂದು ಸಾಧನ. ಕಿವಿಯ ಕೇಂದ್ರ ಬಿಂದುವು ದೃಷ್ಟಿ ಕೇಂದ್ರವಾಗಿದೆ. ಹೀಗಾಗಿ ಈ ಬಿಂದುಗಳಿಗೆ ಒತ್ತಡವನ್ನು ಅನ್ವಯಿಸುವುದರಿಂದ ದೃಷ್ಟಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ದೃಷ್ಟಿಯ ಚುರುಕುತನಕ್ಕೆ ಕಿವಿಯ ಬಿಂದು ಪೂರಕ. ಆಯುರ್ವೇದದ ಪ್ರಕಾರ ಕಿವಿ ಚುಚ್ಚುವ ಬಿಂದುವಿನಲ್ಲಿ 2 ಅಗತ್ಯ ಆಕ್ಯುಪ್ರೆಷರ್ ಪಾಯಿಂಟ್ಗಳು ಇವೆ: ಮಾಸ್ಟರ್ ಸೆನ್ಸಾರ್ ಮತ್ತು ಮಾಸ್ಟರ್ ಸೆರೆಬ್ರಲ್ ಪಾಯಿಂಟ್ಗಳು. ಈ 2 ಅಂಶಗಳು ನಿಮ್ಮ ಶ್ರವಣವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೆದುಳಿನ ಆರೋಗ್ಯಕರ ಬೆಳವಣಿಗೆಯ ಜೊತೆಗೆ ಕಿವಿ ಚುಚ್ಚುವಿಕೆಯು ಹಿಸ್ಟೀರಿಯಾದಂತಹ ಪರಿಸ್ಥಿತಿಗಳನ್ನು ತಡೆಯುತ್ತದೆ. ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯ ಪರಿಮಳವನ್ನು ಸುಗಂಧ ದ್ರವ್ಯಗಳು ಮತ್ತು ಔಷಧಗಳನ್ನು ತಯಾರಿಸಲು ಬಳಸಲಾಗುತ್ತದೆ? ಆಪ್ಷನ್ಸ್: ಎ ಜಿಂಕೆ, ಬಿ ನವಿಲು, ಸಿ ಮೊಲ, ಡಿ ಅಳಿಲು. ಸರಿಯಾದ ಉತ್ತರ ಆಪ್ಷನ್ ಎ ಜಿಂಕೆ. ಕಸ್ತೂರಿ ಜಿಂಕೆ ತನ್ನ ಹೊಕ್ಕುಳದಲ್ಲಿ ಕಂಡುಬರುವ ಬೆಲೆ ಬಾಳುವ ಪರಿಮಳಯುಕ್ತ ಕಸ್ತೂರಿಗೆ ಪ್ರಸಿದ್ಧವಾಗಿದೆ. ಅವರ ಕಸ್ತೂರಿಯನ್ನು ಸುಗಂಧ ದ್ರವ್ಯಗಳು ಮತ್ತು ಔಷಧಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಪ್ರಾಣಿಶಾಸ್ತ್ರದ ಪ್ರಕಾರ ಕಸ್ತೂರಿ ಜಿಂಕೆಯನ್ನು ಮೋಶಿಡೆ ಕುಟುಂಬದಲ್ಲಿ ಸೇರಿಸಲಾಗಿದೆ. ಇವು ಸಾಮಾನ್ಯ ಜಿಂಕೆಗಿಂತ ಪ್ರಾಚೀನ ಪ್ರಾಣಿಗಳು. ಕಸ್ತೂರಿ ಮೃಗಕ್ಕೆ ಕೊಂಬು ಇರುವುದಿಲ್ಲ. ಕೆಚ್ಚಲಿನಲ್ಲಿ 1 ಜೊತೆ ತೊಟ್ಟುಗಳು ಮಾತ್ರ ಇರುತ್ತವೆ. ಅಲ್ಲದೆ 1 ಜೊತೆ ಕೋರೆದಾಡಿಗಳು ಮತ್ತು 1 ಕಸ್ತೂರಿ ಗ್ರಂಥಿಯು ಇರುವವು. ಈ ದೈಹಿಕ ರಚನೆಗಳು ಇತರ ಜಿಂಕೆಗಳಿಗೂ ಕಸ್ತೂರಿ ಮೃಗಕ್ಕೂ ಇರುವ ಪ್ರಮುಖ ವ್ಯತ್ಯಾಸಗಳಾಗಿವೆ. ಹೆಣ್ಣುಗಳನ್ನು ಆಕರ್ಷಿಸಲು ಪುರುಷರು ಈ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಕಸ್ತೂರಿ ಎಂಬ ಮೇಣದಂಥ ವಸ್ತುವನ್ನು ಬಳಸಿಕೊಳ್ಳುತ್ತವೆ. ಕಸ್ತೂರಿ ಜಿಂಕೆಗಳು ಸೈಬೀರಿಯಾದಿಂದ ಹಿಮಾಲಯದವರೆಗಿನ ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಎಚ್ಚರಿಕೆಯ ಪ್ರತ್ಯೇಕವಾದ ಸಸ್ತನಿಯಾಗಿದೆ. ಆದ್ದರಿಂದ ಅವುಗಳನ್ನು ಸೈಬೀರಿಯನ್ ಕಸ್ತೂರಿ ಜಿಂಕೆ ಎಂದು ಕೂಡ ಕರೆಯುತ್ತಾರೆ. ಮೂರನೇ ಪ್ರಶ್ನೆ, ಪಾರ್ಶ್ವವಾಯು ಸಂಭವಿಸುವುದಕ್ಕೂ ಮುನ್ನ ದೇಹದಲ್ಲಿ ಯಾವ ಲಕ್ಷಣಗಳು ಕಂಡುಬರುತ್ತವೆ? ಆಪ್ಷನ್ಸ್: ಎ ಶ್ರವಣದೋಷ, ಬಿ ಅಸ್ಪಷ್ಟ ಮಾತು, ಸಿ ದೃಷ್ಟಿನಷ್ಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಾರ್ಶ್ವವಾಯು ಸಂಭವಿಸುವ ಮುನ್ನ ದೇಹದ ಒಂದು ಭಾಗವು ತುಂಬಾ ದುರ್ಬಲವಾಗಿರುತ್ತದೆ. ಮುಖ ಮತ್ತು ಕೈಕಾಲುಗಳು ದುರ್ಬಲವಾಗಿರುವಂತೆ ಕಾಣುತ್ತವೆ. ಅಲ್ಲದೆ ಅಸ್ಪಷ್ಟ ಮಾತು, ತುದಲುವುದು ಮತ್ತು ನಿಲ್ಲಲು ಅಥವಾ ನಡೆಯಲು ಕಷ್ಟವಾಗುವುದು ಸಹ ಪಾರ್ಶ್ವವಾಯುವಿನ ಲಕ್ಷಣವಾಗಿವೆ. ಪಾರ್ಶ್ವವಾಯು ಉಂಟಾಗುವ ಮುನ್ನ ದೃಷ್ಟಿ ನಷ್ಟ ಉಂಟಾಗಬಹುದು. ಅಲ್ಲದೆ ಸ್ಟ್ರೋಕ್ಗೂ ಮುನ್ನ ಕಾಣಿಸಿಕೊಳ್ಳುವ ತಲೆನೋವನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ರಕ್ತನಾಳ ಬ್ಲಾಕ್ ಆಗುವುದರಿಂದ ಇದು ಸಂಭವಿಸುತ್ತದೆ ಮತ್ತು ಮೆದುಳಿನ ಭಾಗದ ರಕ್ತನಾಳಗಳ ನಿಷ್ಕ್ರಿಯತೆಗೆ ಕಾರಣವಾಗುತ್ತದೆ. ಜೊತೆಗೆ ಪಾರ್ಶ್ವವಾಯು ಸಂಭವಿಸುವುದಕ್ಕೂ ಮುನ್ನ ಶ್ರವಣ ದೋಷ ಉಂಟಾಗಬಹುದು. ರಕ್ತನಾಳ ಒಡೆದು ಮೆದುಳಿನ ಅಂಗಾಂಶದೊಳಗೆ ರಕ್ತಸ್ರಾವ ಮತ್ತು ಅಂಗಾಂಶಗಳಿಗೆ ಹಾನಿಯಾದಾಗ ಇಂತಹ ಬ್ರೈನ್ ಸ್ಟ್ರೋಕ್ ಸಂಭವಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಸೋಡಿಯಂ ಅಧಿಕವಾಗಿರುವ ಆಹಾರಗಳನ್ನು ತಿನ್ನುವುದರಿಂದ ಯಾವ ಸಮಸ್ಯೆಗಳು ಬರುತ್ತವೆ? ಆಪ್ಷನ್ಸ್: ಎ ಹೃದ್ರೋಗ, ಬಿ ಪಾರ್ಶ್ವವಾಯು, ಸಿ ಹೊಟ್ಟೆ ಕ್ಯಾನ್ಸರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೋಡಿಯಂ ಅಧಿಕವಾಗಿರುವ ಆಹಾರಗಳನ್ನು ಸೇವಿಸುವುದರಿಂದ ನಿಮ್ಮ ರಕ್ತದೊತ್ತಡ ಮತ್ತು ಇತರ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಉದಾಹರಣೆಗೆ ಚೀಸ್, ಪಿಜ್ಜಾ, ಉಪ್ಪು ಹಾಕಿದ ನಟ್ಸ್, ಆಲೂಗಡ್ಡೆ ಚಿಪ್ಸ್ ಇತ್ಯಾದಿ. ನಮ್ಮ ದೇಹವು ಸರಾಗವಾಗಿ ಕಾರ್ಯನಿರ್ವಹಿಸಲು ಸಾಧಾರಣ ಪ್ರಮಾಣದ ಸೋಡಿಯಂ ಅಗತ್ಯವಿರುತ್ತದೆ. ಆದಾಗ್ಯೂ ಹೆಚ್ಚು ಉಪ್ಪು ಸೇವನೆಯು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಇದು ಹೃದ್ರೋಗ ಮತ್ತು ಪಾರ್ಶ್ವವಾಯುವಿಗೆ ಗಮನಾರ್ಹ ಅಪಾಯಕಾರಿ ಅಂಶವಾಗಿದೆ. ಸ್ನಾಯುಗಳು ಮತ್ತು ನರಕೋಶಗಳಿಗೆ ನಿರ್ಣಾಯಕವಾಗಿದೆ. ಇದು ಹೆಚ್ಚುವರಿ ದ್ರವವನ್ನು ಉಳಿಸಿಕೊಳ್ಳುವುದರಿಂದ ಸೋಡಿಯಂ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಹೃದಯದ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ. ಪರಿಣಾಮವಾಗಿ ಆಹಾರದಲ್ಲಿನ ಅತಿಯಾದ ಉಪ್ಪಿನಿಂದ ಪಾರ್ಶ್ವವಾಯು, ಹೃದಯ ವೈಫಲ್ಯ, ಆಸ್ಟಿಯೋಪೊರೋಸಿಸ್, ಹೊಟ್ಟೆಯ ಕ್ಯಾನ್ಸರ್ ಮತ್ತು ಮೂತ್ರಪಿಂಡದ ಕಾಯಿಲೆಗಳು ಹೆಚ್ಚು ಸಂಭವಿಸುತ್ತವೆ. ಐದನೇ ಪ್ರಶ್ನೆ, ಯಾವ 2 ಗುಹೆಗಳು ಮಹಾಭಾರತದ ರಚನೆಯೊಂದಿಗೆ ಮಹತ್ವದ ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ? ಆಪ್ಷನ್ಸ್: ಎ ವ್ಯಾಸ ಗುಹೆ,
ಬಿ ಗಣೇಶ ಗುಹೆ, ಸಿ ಅಜಂತಾ ಗುಹೆ, ಡಿ ಅಮರನಾಥ ಗುಹೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವ್ಯಾಸ್ ಗುಫಾ ಹಿಮಾಲಯ ಪರ್ವತಗಳಲ್ಲಿ ನೆಲೆಸಿರುವ ಒಂದು ಸಣ್ಣ ಗುಹೆಯಾಗಿದ್ದು ಬದರಿನಾಥ್ಗೆ ಸಮೀಪದಲ್ಲಿರುವ ಮನಹಳ್ಳಿಯಲ್ಲಿದೆ. ಋಷಿ ಮಹರ್ಷಿ ವ್ಯಾಸರು ಮಹಾಭಾರತ ಮತ್ತು 18 ಪುರಾಣಗಳನ್ನು ರಚಿಸಿದ ಸ್ಥಳ ಇದು ಎಂದು ಸಾಂಪ್ರದಾಯಿಕವಾಗಿ ನಂಬಲಾಗಿದೆ. ಈ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಗಣೇಶ್ ಗುಫಾ ಎಂದು ಕರೆಯಲ್ಪಡುವ ಮತ್ತೊಂದು ಗುಹೆ ಇದೆ. ದಂತಕಥೆಯ ಪ್ರಕಾರ ಇಲ್ಲಿಯೇ ಗಣೇಶನು ಮಹಾಭಾರತವನ್ನು ಮಹರ್ಷಿ ವ್ಯಾಸರಿಂದ ನಿರ್ದೇಶಿಸಿದಂತೆ ಲಿಪ್ಯಾಂತರ ಮಾಡಿದನು. ಈ 2 ಗುಹೆಗಳು ಮಹಾಭಾರತದ ರಚನೆಯೊಂದಿಗೆ ಮಹತ್ವದ ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ. 6ನೇ ಪ್ರಶ್ನೆ, ಗೋಡಂಬಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ಕೇರಳ, ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಗೋಡಂಬಿ ಭಾರತದ ಅತ್ಯಂತ ಪ್ರಿಯವಾದ ಒಣ ಹಣ್ಣುಗಳು. ಗೋಡಂಬಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಮಹಾರಾಷ್ಟ್ರವಾಗಿದ್ದು ಗೋಡಂಬಿ ಮರದ ಮೇಲೆ ಬೆಳೆಯುವ ಗೋಡಂಬಿ ಸೇಬುಗಳಿಂದ ಗೋಡಂಬಿ ತಯಾರಿಸಲಾಗುತ್ತದೆ. ಜನರು ತಿನ್ನುವ ಬೀಜಗಳನ್ನು ಬೇರ್ಪಡಿಸಲಾಗುತ್ತದೆ. 199.7 ಸಾವಿರ ಟನ್ಗಳಷ್ಟು ವಾರ್ಷಿಕ ಉತ್ಪಾದನೆಯೊಂದಿಗೆ ಮಹಾರಾಷ್ಟ್ರವು ಭಾರತದಲ್ಲಿ ಗೋಡಂಬಿಯ ಅತಿದೊಡ್ಡ ಉತ್ಪಾದಕವಾಗಿದೆ. ಆಂಧ್ರಪ್ರದೇಶ, ಒಡಿಶಾ, ಕರ್ನಾಟಕ, ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಗೋವಾ ಭಾರತದ ಇತರ ಗೋಡಂಬಿ ಉತ್ಪಾದಿಸುವ ರಾಜ್ಯಗಳಾಗಿವೆ. ಯುಎಇ, ನೆದರ್ಲ್ಯಾಂಡ್, ಜಪಾನ್ ಮತ್ತು ಸೌದಿ ಅರೇಬಿಯಾ ಗೋಡಂಬಿಯ ಪ್ರಮುಖ ರಫ್ತು ತಾಣಗಳಾಗಿವೆ. ಇನ್ನು ಕೊಲ್ಲಂ ಗೋಡಂಬಿಗೆ ಹೆಸರುವಾಸಿಯಾದ ಮತ್ತು ಗೋಡಂಬಿ ರಾಜಧಾನಿ ಎಂದು ಕರೆಯಲ್ಪಡುವ ಸ್ಥಳವಾಗಿದೆ. 7ನೇ ಪ್ರಶ್ನೆ, 1 ತಿಂಗಳುಗಳ ಕಾಲ ಚಹಾ ಅಥವಾ ಟೀ ಕುಡಿಯುವುದನ್ನು ಬಿಟ್ಟರೆ ಏನಾಗುತ್ತದೆ? ಆಪ್ಷನ್ಸ್ ಎ ಉತ್ತಮ ನಿದ್ದೆ, ಬಿ ಮಾನಸಿಕ ಆರೋಗ್ಯ, ಸಿ ತೂಕ ಇಳಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಮಾನ್ಯವಾಗಿ ನಾವು ಕುಡಿಯುವ ಚಹಾದಲ್ಲಿ ಸಕ್ಕರೆ ಅಧಿಕವಾಗಿರುತ್ತದೆ. ಇದು ಕ್ಯಾಲೋರಿಗಳನ್ನು ಹೆಚ್ಚಿಸುತ್ತದೆ, ಅಲ್ಲದೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಹಾನಿಗೊಳಿಸುತ್ತದೆ. ಹಾಗಾಗಿ ನೀವು 1 ತಿಂಗಳುಗಳ ಕಾಲ ಸಿಹಿ ಚಹಾವನ್ನು ಕುಡಿಯುವುದನ್ನು ನಿಲ್ಲಿಸಿದರೆ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಜೊತೆಗೆ ತೂಕವು ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ಸಾಮಾನ್ಯವಾಗಿ 1 ತಿಂಗಳ ಕಾಲ ಸಿಹಿ ಚಹಾವಿಲ್ಲದೆ ಇರುವುದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ನಿಮ್ಮ ಚರ್ಮವನ್ನು ಆರೋಗ್ಯಕರವಾಗಿಡಲು ಬಯಸಿದ್ದಲ್ಲಿ ಚಹಾವನ್ನು ಕುಡಿಯದಿರುವುದು ಉತ್ತಮ. ಇದು ಉತ್ತಮ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ, ಜೊತೆಗೆ ಇದು ನಿಮ್ಮ ಒತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ. ನಿರ್ಜಲೀಕರಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಅಲ್ಲದೆ ಇದು ಜೀವಕೋಶಗಳಿಗೆ ಹಾನಿ ಮಾಡುವ ಫ್ರೀ ರಾಡಿಕಲ್ಗಳನ್ನು ಸಹ ಕಡಿಮೆ ಮಾಡುತ್ತದೆ. ಎದೆಯುರಿ, ತಲೆ ತಿರುಗುವಿಕೆ ಮತ್ತು ಹೃದಯ ಬಡಿತದಲ್ಲಿ ಏರಿಳಿತಗಳಂತಹ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಅದಲ್ಲದೆ ನೀವು ಚಹಾ ಕುಡಿಯುವುದನ್ನು ನಿಲ್ಲಿಸಿದರೆ ಅಧಿಕ ರಕ್ತದೊತ್ತಡವು ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ. 8ನೇ ಪ್ರಶ್ನೆ, ಕಡಿಮೆ ಅಥವಾ ಹೆಚ್ಚು ನಿದ್ದೆ ಯಾವ ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ? ಆಪ್ಷನ್ಸ್ ಎ ಮಧುಮೇಹ, ಬಿ ಹೃದಯಾಘಾತ, ಸಿ ತೂಕ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾತ್ರಿ ಹೊತ್ತು ಹೆಚ್ಚು ನಿದ್ರಿಸುವುದು ಫರ್ಟಿಲಿಟಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಹೆಚ್ಚು ನಿದ್ರೆ ಮಾಡುವುದರಿಂದ ಗರ್ಭಿಣಿಯಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು. ಹೆಚ್ಚು ಹೊತ್ತು ನಿದ್ರಿಸುವುದು ನಿಮ್ಮ ದೇಹದಲ್ಲಿ ಆಲಸ್ಯ ಮತ್ತು ಆಯಾಸವನ್ನು ಉಂಟುಮಾಡುತ್ತದೆ. ಇದು ನಿಮ್ಮನ್ನು ದೈಹಿಕವಾಗಿ ಕಡಿಮೆ ಚಟುವಟಿಕೆಯನ್ನು ಮಾಡುವಂತೆ ಮಾಡುತ್ತದೆ. ಆದ್ದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಪ್ರತಿ ರಾತ್ರಿ ಹೆಚ್ಚು ನಿದ್ರೆ ಮಾಡುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವು ಹೆಚ್ಚಾಗುತ್ತದೆ. ಕಡಿಮೆ ಮತ್ತು ದೀರ್ಘ ನಿದ್ರೆ ಎರಡೂ ಟೈಪ್ 2 ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತವೆ. ಅಷ್ಟೇ ಅಲ್ಲ, ರಾತ್ರಿ ಹೆಚ್ಚು ನಿದ್ದೆ ಮಾಡುವುದು ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದು ಖಿನ್ನತೆಗೆ ಒಳಗಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.